ಶ್ರೀಯುತ ನಮ್ಮೆಲ್ಲ ಜನರಿಗೆ ವಂದಿಸುತ್ತಾ ನಾನು ಒಂದೆರಡು ಮಾತಾಡಲಿಕ್ಕೆ ಇಷ್ಟಪಡ್ತೇನೆ. ಏನಂತ ಹೇಳಿದ್ರೆ, ಜಾಸ್ತಿ ಮಾತಾಡುವಂಥದ್ದು ಅವಕಾಶ ಜಾಸ್ತಿ ಮಾತಾಡುವಂಥದ್ದು ಇದಕ್ಕೆ ಅವಶ್ಯಕತೆ ಇಲ್ಲ. ಯಾಕಂತ ಹೇಳಿದ್ರೆ, ನಾನು ಸೌಜನ್ಯದ ಕೇಸ್ ಆದ ನಂತರ ಯಾಕೋ ಏನೋ ಒಂದು ರೀತಿಯಲ್ಲಿ ಎಲ್ಲರೂ ಹೇಳುವಂಥದ್ದು ದೇವರ ಬಗ್ಗೆ ಎಲ್ಲ ಬ್ಯಾಡ್ನನ್ನು ಹೇಳ್ತಾರೆ, ಕೆಟ್ಟದನ್ನು ಹೇಳ್ತಾರೆ ಅಂಥೇಳಿ. ಅದೇ ರೀತಿಯಲ್ಲಿ ನಾನು ಮುಂಚಿನಿಂದ ಹೇಳಿಕೊಂಡು ಬಂದಿದ್ದೇನೆ. ಏನಂತ ಹೇಳಿದರೆ, ನನ್ನ ಮನಸ್ಸಿನಲ್ಲಿ ಇರುವಂಥದ್ದು ನಾನು ಹೇಳಿಕೊಂಡ್ರೆ ಮಾತ್ರ ನನಗೆ ನೆಮ್ಮದಿ ಜೀವನ ಅಂಥೇಳಿ. ನಾನು ತಪ್ಪು ಮಾಡಿದರೂ ಅದನ್ನು ಇನ್ನೊಬ್ಬರ ಹತ್ರ ಹೇಳಿಕೊಳ್ಳುವಂಥದ್ದು, ಅಥವಾ ಇನ್ನೊಬ್ಬರು ತಪ್ಪು ಮಾಡಿದರೂ ಕೂಡಲೇ ನಾನು ಅದನ್ನು ನೋಡಿ ಕೂಡಲೇ ಹೇಳುವಂಥದ್ದು. ಅದು ನನ್ನ ಯಾಕೋ ಏನೋ ಒಂದು ಮಾನಸಿಕ ರೀತಿಯಲ್ಲಿ ಆಗಿದೆ. ಯಾಕಂತ ಹೇಳಿದರೆ, ನನಗೆ ಎಲ್ಲಿ ಸತ್ಯ ನಡೀತದೋ, ಎಲ್ಲ ಧರ್ಮ ನಡೀತದೋ ಅದನ್ನು ನೋಡುವಂಥದ್ದು ನನಗೆ ಭಾಗ್ಯ ಕೊಡಲಿ ಅಂತ ಹೇಳುತ್ತಾ, ಅದೇ ರೀತಿಯಲ್ಲಿ ನಾನು ಯಾವ ಸಹಾಯವನ್ನು ಮಾಡಿಲ್ಲ ಅಂತ ಹೇಳಲಿಕ್ಕೆ ನನ್ನಲ್ಲಿ ಆಗೋದಿಲ್ಲ. ಸಣ್ಣ ಪುಟ್ಟ ಬಾಯಿ ಸಹಾಯವನ್ನು ಮಾಡಿದ್ದೇನೆ. ಅದೇ ರೀತಿಯಲ್ಲಿ ನಾನು ಒಬ್ಬರು ಹಿರಿಯ ಮುಖಂಡರಾದಂಥ ಎಲ್ಲ ಜನರಲ್ಲಿ ಚಾಲೆಂಜನ್ನು ಹಾಕಿದ್ದೇನೆ. ಆದರೆ ಅದಕ್ಕೆ ಗೆಲುವೇ ಇಲ್ಲ ಅಂಥೇಳಿ ನನ್ನಲ್ಲಿ ಅವರು ಪ್ರಶ್ನೆ ಹಾಕಿದ್ದಾರೆ. ಆದರೆ ನಾನು ಅದರಿಂದ ಈಗ ಒಂದು ರೀತಿ ಮೌನವಾಗಿದ್ದೇನೆ. ಯಾಕಂತ ಹೇಳಿದರೆ, ಮತ್ತು ದೇವರನ್ನು ಬಿಡಲಿಕ್ಕಿಲ್ಲ, ಇತ್ತು ನ್ಯಾಯವನ್ನು ಬಿಡಲಿಕ್ಕಿಲ್ಲ. ಆ ರೀತಿಯಲ್ಲಿ ಮಧ್ಯ ಸಿಕ್ಕಿ ಬಿದ್ದಿದ್ದೇನೆ. ಇದನ್ನು ಸಾಧಾರಣ ನಾನು ಒಂದು 5 ವರ್ಷದ ಈಚೆಗೆ ಸೌಜನ್ಯದ ಸ್ವಲ್ಪ ನ್ಯೂಸನ್ನು ಕೇಳಿ ನನ್ನ ರಿಕ್ಷಾದ ಹಿಂದಗಡೆ ಅವರ ಪಟವನ್ನು ಹಾಕಿದ್ದೇನೆ, ಹಾಕಿಕೊಂಡು ತಿರುಗ್ತಿದ್ದೆ. ಹಾಗೆ ನಾವು ಯೂಟ್ಯೂಬಲ್ಲಿ ನೋಡ್ತಿದ್ದೇನೆ. ಮತ್ತು ಶ್ರೀ ಮಂಜುನಾಥ ಸ್ವಾಮಿ, ಅಣ್ಣಪ್ಪ ಸ್ವಾಮಿಯ ಇತಿಹಾಸವು ಸ್ವಲ್ಪ ನಮ್ಮ ಹಿರಿಯರಾದಂಥ ಬಚ್ಚಜ್ಜವನವರು ಹೇಳಿ ನನ್ನನ್ನು ಅಲ್ಲಿಗೆ ಕರೆದುಕೊಂಡು ಹೋಗಿ ಅಲ್ಲಿ ದೇವರು ಇರಿಸುವಂಥದ್ದು ಮಾಡಬೇಕಂತೇಳಿ ತುಂಬ ಹೇಳಿಕೊಂಡಿದ್ದಾರೆ. ಆದರೆ ನಾನು ದೇವರಲ್ಲಿ ನಿಜವಾಗಿ ಮನಸ್ಸಿನಲ್ಲಿ ಹೇಳಿಕೊಂಡೆ, ದೇವರೇ, ನನಗೆ ಒಂದು ದೇವರು ಹಿಡಿಬಾರ್ದು ಅಂಥೇಳಿ. ಸಣ್ಣದಿರುವಾಗ ಒಂದು ಸಾಧಾರಣ ಒಂದು 10 ವರ್ಷ. ಯಾಕಂತ ಹೇಳಿದರೆ, ನನಗೆ ಆವಾಗ ಸ್ಟೈಲ್ ಮಾಡಬೇಕಂತೇಳಿ, ಅಂದರೆ ಕೂದಲನ್ನು ಅವರು ಪಾತ್ರೆ ಆದರೆ ಹಿಂದೆ ಕೂದಲನ್ನು ಬಿಡಬೇಕು, ವಿಕಾರವಾಗಿ ಮುಖ ನೋಡಬೇಕು, ಅದೆಲ್ಲ ಇರಬಾರ್ದು. ಯಾವಾಗಲೂ ಸ್ಟೈಲಾಗಿ ಒಂದು ಸ್ವಲ್ಪ ಸ್ಟೈಲ್ ಅಂತ ಹೇಳಿದ್ರೆ ಸ್ವಲ್ಪ ಇದೇ ಥರ ಈಗ ಉಂಟಲ್ಲ, ಇದೇ ರೀತಿಯಲ್ಲಿ ಇರಬೇಕಂತೇಳಿ ನನ್ನ ಆಸೆ. ನಾನು ನನ್ನ ಮನಸ್ಸಿನಲ್ಲಿ ದೇವರಲ್ಲಿ ಹೇಳಿಕೊಂಡೆ, ದೇವರೇ, ನನಗೆ ನೀವು ದೇವರನ್ನು ಹಿಡಿಯೋದು ಬೇಡ ದೇವರೇ. ಅಜ್ಜ ಎಷ್ಟೋ ಕಷ್ಟಪಟ್ಟರು. ಯಾಕಂತೇಳಿದ್ರೆ ನಮ್ಮ ಕುಟುಂಬಕ್ಕೆ ಒಬ್ಬರು ಪಾತ್ರೆ ಬೇಕಂತೇಳಿ, ಹೆಗ್ಗುಂಜಿ ನಮ್ಮ ಕುಟುಂಬಸ್ಥರಿಗೆ. ಅದರಿಂದ ಆವತ್ತಿನಿಂದ ಇವತ್ತು ತನಕ ಯಾರೇ ನಮ್ಮ ಹೆಗ್ಗುಂಜಿ ಕುಟುಂಬ ಬಚ್ಚಂಬವರ ಕುಟುಂಬದಲ್ಲಿ ಯಾರೇ ಒಬ್ಬರು ಪಾತ್ರೆಗಳು ಆಗಲಿಲ್ಲ, ಆಗೋದು ಬೇಡ ಇನ್ನು ಮುಂದೆ. ಯಾಕಂತ ಹೇಳಿದ್ರೆ, ನಾನು ಸೌಜನ್ಯ ಬಗ್ಗೆ ಇದನ್ನು ಸ್ವಲ್ಪ ಎಲ್ಲ ಇವತ್ತು ಪ್ರತಿಯೊಂದು ನಾನೊಂದು ಹೊಗಳುವಂಥದ್ದೇನಿಲ್ಲ, ಪ್ರತಿಯೊಂದು ರಿಕ್ಷಾದಲ್ಲೂ ಇವತ್ತು ಕೆಲವೇ ರಿಕ್ಷಾದಲ್ಲಿ ಈಗ 7 ಉಂಟು. ನಾನು ಹೇಳಿದ್ದೇನೆ, ಮನೆಯಲ್ಲಿ ಹಾಕಿದ್ದೇನೆ ಯೂಟ್ಯೂಬಲ್ಲಿ ಇರಲ್ಲ. ಆದರೆ ಒಂದು ವಿಷಯ ಅಂತ ಹೇಳಿದ್ರೆ, ನಾನು ಅದರಲ್ಲಿ ಕೊರಗ್ತಾ ಇದ್ದೇನೆ. ಆದರೆ ಯಾರಲ್ಲಿ ಹೇಳಿಕೊಂಡ್ರೆ ಅದು ಪರಿಹಾರ ಆಗುವಂಥದ್ದಲ್ಲ. ಹಾಗೆ ನನ್ನಷ್ಟಕ್ಕೆ ನಾನು ಕೊರಗ್ತಾ ಇದ್ದೇನೆ. ಆದರೆ ಇವತ್ತು ಸ್ವಲ್ಪ ಇವತ್ತಿನ ಹಂತದಲ್ಲಿ, ನಿನ್ನೆನಂಥ ಹಂತದಲ್ಲಿ, ಮಣ್ಣಿನ ಹಂತದಲ್ಲಿ ಸ್ವಲ್ಪ ನಾನು ಹೇಳಿದ ಮಾತು ನಡಿಬೋದು ಏನೋ ಅನ್ನೋ ಅನಿಸಿಕೆಯಲ್ಲಿ ಇದ್ದೇನೆ. ಯಾಕಂದರೆ ಒಂದಲ್ಲ ಒಂದಿನ ನಾನೇ ಆಗಲಿ ಇನ್ನೊಬ್ಬರೇ ಆಗಲಿ
ಮೋಸ ವಂಚನೆ ಮಾಡುವಂಥದ್ದು ಮುಂಚೆ ಹಿಂದಿನ ಕಾಲದಲ್ಲಿ ನಮ್ಮ ಅಜ್ಜವರೆಲ್ಲ ಹೇಳುವಂಥದ್ದು, ತಂದೆ ಹೇಳುವಂಥದ್ದು, ಹಾಗೆ ಎಲ್ಲ ಹಿರಿಯರು ಹೇಳುವಂಥದ್ದು. ಯಾಕಂತ ಹೇಳಿದ್ರೆ ನಾನು ಮಾಡಿದ ಪಾಪ ನನ್ನ ಮಕ್ಕಳಿಗೋ ಮರಿ ಮಕ್ಕಳಿಗೋ ಸಿಕ್ಕುವಂಥದ್ದು ಅಂತೇಳಿ. ಆದರೆ ಈಗಳಿನ ಕಾಲದಲ್ಲಿ ನಾನು ಮಾಡಿದ ಪಾಪ ನನಗೇ ಸಿಕ್ಕುವಂಥದ್ದು, ಇದು ನಿಜವಾಗಿಯೂ ಸತ್ಯ. ಅದೇ ರೀತಿಯಲ್ಲಿ ದೇವರ ಬಗ್ಗೆ ಮಾತಾಡಬಾರ್ದು ಅಂತೇಳಿ ನಾನು ಎಲ್ಲರೂ ಹೇಳ್ತಾ ಇದ್ದಾರೆ. ಹಾಗಾಗಿ ನಾನು ಇವತ್ತಿನ ತನಕ ಬಾಯಿ ಮುಚ್ಚಿಕೊಂಡಿದ್ದೆ. ಯಾಕಂತ ಹೇಳಿದ್ರೆ ನಾನು ಬೆಳಿಗ್ಗೆ ಎದ್ದು ಕೂಡಲೇ ದೇವರನ್ನು ನೆನೆಯುವುದು ಮತ್ತು ನನ್ನ ಅಂಬೇಡ್ಕರನ್ನು ನೆನೆಯುವುದು ಮತ್ತು ನಮಗೆ ಉಳಿಲಿಕ್ಕೆ ಒಂದು ಮನೆ ಅಂತೇಳಿ ಕೊಟ್ಟಿದ್ದಾರಲ್ಲ ಮಹಾತ್ಮ ಗಾಂಧೀಜಿಯವರು. ಯಾಕಂತ ಹೇಳಿದ್ರೆ ಇಲ್ಲದಿದ್ದರೆ ಬ್ರಿಟಿಷರು ಅಂತ ಹೇಳಿದರೆ ಅವರು ಮನುಷ್ಯರೇ, ಬಟ್ ಅವ್ರ ಕೈ ಕೆಳಗೆ ನಾವು ಕೆಲಸ ಮಾಡ್ಕೊಂಡು ಇರಬೇಕಿತ್ತು. ಅವ್ರು ಹೇಳಿದಾಗೆ ಕೂತ್ಕೊಳ್ಬೇಕು, ಅವರು ಮುಖ ಹಾಕೋದನ್ನು ಊಟ ಮಾಡಬೇಕಿತ್ತು. ಅದೆಲ್ಲ ದೂರ ಮಾಡಿದವರು ಮಹಾತ್ಮ ಗಾಂಧಿಯವರು. ಮೊದಲನೇದಾಗಿ ದೇವರನ್ನು ನೆನೆಯುವುದು ಅಂದರೆ ನೆನೆದು ಅಂತ ಹೇಳಿದರೆ ಇದು ಮಾಡೋದು ಭಜನೆ ಮಾಡ್ತಾ ಕೂತ್ಕೊಳ್ಳೋದಲ್ಲ. ಮನಸ್ಸಿನಲ್ಲಿ ಎದ್ದು ಕೂಡಲೇ ದೇವರೇ, ಪರಮಾತ್ಮ, ಮಂಜುನಾಥ, ಹಾಗೆ ಲಕ್ಷ್ಮಿ, ಸರಸ್ವತಿ, ಹೀಗೆಲ್ಲ ನನ್ನ ಮನಸ್ಸಿನಲ್ಲಿ ಇನ್ನೊಬ್ಬರಲ್ಲಿ ಹೇಳುವಂಥದ್ದಲ್ಲ. ಅದು ಪ್ರತಿಯೊಬ್ಬರು ಮಾಡಬೇಕು. ಆವಾಗ ಎಲ್ಲ ದೇವರನ್ನು ನೆನಪು ಮಾಡುವಾಗ ಈ ಒಂದು ಸಾಧನ 4 ವರ್ಷದ ಈಚೆಗೆ ಬೆಳಿಗ್ಗೆ ಎದ್ದು ಕೂಡಲೇ ಅನ್ನಪೂರ್ಣೇಶ್ವರಿ, ಲಕ್ಷ್ಮಿ, ಸರಸ್ವತಿ ಅಂತೇಳಿ ನಾನು ಪೂಜೆ ಮಾಡಿ ನಂತರ ಪೂಜೆ ಮಾಡೋದಲ್ಲ, ಮನಸ್ಸನ್ನು ಎಣಿಸ್ಕೊಂಡು ನಂತರ ಅಣ್ಣಪ್ಪ ಸ್ವಾಮಿ, ಮಂಜುನಾಥ ಸ್ವಾಮಿ ಅಂತ ಎಣಿಸ್ಕೊಳ್ಳೋದು. ಆವಾಗ ನನಗೆ ಯಾಕೋ ಏನೋ ಆ ದೇವರ ಹೆಸರು ಹೇಳಲಿಕ್ಕೆ ನನಗೆ ಮನಸ್ಸೇ ಬರೋದಿಲ್ಲ. ನನ್ನ ಮನಸ್ಸಲ್ಲಿ ಹೇಳ್ಕೊಳ್ಳಿಕ್ಕೆ ಮನಸ್ಸು ಬರೋದಿಲ್ಲ. ಮುಂಚೆ ನಾನು ಹೇಳಿದ್ದೇನೆ, ಅಲ್ಲಿ ಹುಟ್ಟುವಾಗಲೇ ಅದು ಸತ್ಯ ಹೇಳಿದಿರುತ್ತಾರೆ, ದೇವರೇ ಹೇಳಿರುತ್ತಾರೆ. ಇಲ್ಲಿ ಯಾವತ್ತೂ ಧರ್ಮ ನಡೆದಿಲ್ಲ, ಆವತ್ತು ನಾನು ಹೋಗಿದ್ದೇನೆ ಅಂತೇಳಿ ನಾನು ತುಂಬ ಹೇಳಿದ್ದೇನೆ. ಅದನ್ನು ನೀವು ಕೇಳಿ ನಿಮಗೆ ಬೇಜಾರಾಗಿರ್ಬೋದು. ದೇವರು ಯಾವತ್ತೂ ಬಿಟ್ಟು ಹೋಗಿ ಆಯ್ತಲ್ಲಿ. ನೀವು ಒಟ್ಟು ಭಕ್ತಾದಿಗಳು ಹೋಗ್ಬೋದು, ನನಗೂ ಸಹ ಅದರ ಬಗ್ಗೆ ಕೇಸ್ ಮಾಡ್ಬೋದು, ಏನು ಮಾಡ್ಬೋದು, ಅದು ನನಗೆ ಬೇಜಾರಿಲ್ಲ. ಯಾಕಂತ ಹೇಳಿದ್ರೆ ಅಲ್ಲಿ ದೇವರಿಲ್ಲ. ಮತ್ತು ಭಕ್ತಾದಿಗಳು ಎಷ್ಟೋ ಜನ ಕಡಿಮೆ ಆಗಿದ್ದಾರೆ. ಈಗ ಎಷ್ಟೋ ಜನ ಮುಂಚೆ ಕಾಲು ಹಾಕ್ಲಿಕ್ಕೆ ಜಾಗ ಇಲ್ಲ, ಈಗ ಏನಿಲ್ಲ. ಅದೇ ರೀತಿಯಲ್ಲಿ ಅದರಲ್ಲಿ ತುಂಬ ಜನ ನಮ್ಮ ಇಲ್ಲಿ ಅವರ ಸಂಘ ಸಮಿತಿಯಲ್ಲಿ ಮಹಿಳೆಯರು, ಪುರುಷರು ಎಲ್ಲರೂ ಇದ್ದಾರೆ. ಪಾಪ ಏನೋ ಅವರು ಅದರಲ್ಲಿ ಅಂದರೆ ಒಂದು ಉದ್ಯೋಗ ಅಂತ ಹೇಳ್ತಾರೆ. ಕಳ್ಳರೊಟ್ಟಿಗೆ ಉದ್ಯೋಗ ಮಾಡಬೇಕು, ಒಳ್ಳೆಯವರೊಟ್ಟಿಗೆ ಉದ್ಯೋಗ ಮಾಡಬೇಕು. ಅದು ನಮ್ಮ ಹೊಟ್ಟೆಪಾಡಿಗಾಗಿ ನಾವು ಮಾಡುವಂಥದ್ದು. ಇನ್ನು ಮೇಲೆ ದಯವಿಟ್ಟು ನಾವು ಹೇಳ್ತೇನೆ, ನೀವು ಅವರ ಋಣಕ್ಕೆ ನೀವು ಕೆಲಸ ಮಾಡಿದ್ದೀರಿ, ದಯವಿಟ್ಟು ನೀವು ಅವರ ಋಣಕ್ಕೆ ನೀವು ಕೆಲಸ ಮಾಡಿದ್ದೀರಿ, ಹಣ ತಗೊಂಡಿದ್ದೀರಿ, ಖರ್ಚು ಮಾಡಿದ್ದೀರಿ. ಇನ್ನು ಅವರ ಋಣಕ್ಕಾಗಿ ನೀವು ಬದುಕಬೇಡಿ. ಇನ್ನು ಅವರ ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ನಿಮ್ಮ ಕೆಲಸ ನೀವೇ ಮಾಡಿ ಅಂತ ಹೇಳುತ್ತಾ ಅಲ್ಲ, ನಿಮ್ಮ ಮಂದಿ ಇದ್ದರೆ ನಾವು ಬಲಾತ್ಕಾರ ಮಾಡುವಂಥದ್ದು ಯಾರಿಗೂ ಹಕ್ಕಿಲ್ಲ. ತಂದೆ ತಾಯಿಗಿಲ್ಲ, ತಾಯಿ ಮಗಳಿಗೆ ತಾಯಿ ಇಲ್ಲ, ಯಾರಿಗೆ ಹಕ್ಕು ಅಂತೇಳಿಲ್ಲ. ಅವರ ಸ್ವಂತದಲ್ಲಿ ನಮ್ಮ ಕರ್ನಾಟಕ ದೇಶ, ನಮ್ಮ ದೇಶದಲ್ಲಿ ಅವರವರೇ ಹಕ್ಕು ಅವರಿದೆ. ಅದೇ ರೀತಿಯಲ್ಲಿ ನಾನು ಕೇಳ್ಕೊಳ್ಳುವಂಥದ್ದು. ಹಾಗೆ ತುಂಬ ವಿಡಿಯೋವನ್ನು ಬಿಟ್ಟಿದ್ದೇನೆ. ಇಲ್ಲಿ ಫಸ್ಟ್ ಸ್ಟಾರ್ಟಿಂಗಲ್ಲಿ ನಮ್ಮ ಹೆಂಡತಿ ಸಹ ಧರ್ಮಸ್ಥಳ ಸಂಘದಲ್ಲಿ ಸಾಲ ಮಾಡಿದ್ದಾಳೆ. ಈ ಸೌಜನ್ಯ ಕೇಸ್ ಬಂದ ಕೂಡಲೇ ದೇವರ ದುಡ್ಡು ಅಂತೇಳಿ ಕೂಡಲೇ ಅವರಿಗೆ ಪಾವತಿ ಮಾಡಿ ಕೂಡಲೇ ಕ್ಲೋಸ್ ಮಾಡಿ ಸಂಘವನ್ನು ಬಿಟ್ಟಿದ್ದಾಳೆ. ಹಾಗೆ ತುಂಬ ಜನ ಇಲ್ಲಿ ಬಿಟ್ಟಿದ್ದಾರೆ ಹೆಗ್ಗುಂಜಿ ಗ್ರಾಮದಲ್ಲಿ. ಅದೇ ರೀತಿಯಲ್ಲಿ ಇನ್ನು ನಿಮಗೆ ನನ್ನ ಹತ್ರ ಕೊಡಲಿಕ್ಕೆ ಹಣ ಇಲ್ಲ, ನಿಮಗೆ ಕಷ್ಟವೇ ಇರ್ತದೆ. ಆದರೆ ಇಂಥ ಪಾಪದ ದುಡ್ಡನ್ನು ನಾವು ತಿನ್ನಬಾರ್ದು ಅಂತ ಹೇಳುತ್ತಾ ನಾನು ಹಣ ಕಟ್ಬೇಡಿ ಅಂತ ಹೇಳುವಂಥ ನನ್ನ ಧರ್ಮವೂ ಅಲ್ಲ. ಯಾಕಂತ ಹೇಳಿದ್ರೆ ಅವರು ಹೇಳಿದಂಥ ಹೆಸರುಂಟಲ್ಲ, ಧರ್ಮಸ್ಥಳದ ದುಡ್ಡು ಅಂಥೇಳಿ. ಹಾಗಾಗಿ ನೀವು ಕಟ್ಬಾರ್ದು ಅಂತೇಳಿ ನಮ್ಮದು ಯಾವುದೇ ಅಭ್ಯಂತರ ಇಲ್ಲ. ಕಟ್ಟುದಿದ್ದರೆ ಕೂಡಲೇ ಕಟ್ತಿದ್ದರೂ ಏನು ಪರವಾಗಿಲ್ಲ, ನಾನು ಅದಕ್ಕೂ ಅಭ್ಯಂತರ ಇಲ್ಲ. ನಿಮಗೆ ಮನಸ್ಸಿಗೆ ಏನಾದರೂ
ಕೊರಗೋದು ಅಂತ ಹೇಳ್ತೇವಲ್ಲ, ಅದೇ ನಾನು ಕೊರಗ್ತಾ ಇದ್ದೀನಿ ಅಂತ ಹೇಳಿದ್ರೆ, ಅದೇ ರೀತಿಯಲ್ಲಿ ನಿಮ್ಮಲ್ಲೆಲ್ಲ ಮನಸ್ಸಲ್ಲಿದ್ದರೆ, ಓ ನಾನು ದೇವ್ರ ದುಡ್ಡು ತಿಂದು ದೇವ್ರ ದುಡ್ಡು ತಿಂದು ಎಂದೇಳಿ ಮನಸ್ಸಲ್ಲಿದ್ದರೆ ಅದನ್ನು ಕಟ್ಟಿ ಬೇಕಾದರೆ, ಇಲ್ಲದಿದ್ದರೆ ಬಿಟ್ಬಿಡಿ. ಅದೇನು ದೇವ್ರ ದುಡ್ಡು ಅಲ್ಲ, ನಿಜವಾಗಿ ದೇವ್ರ ದುಡ್ಡು ಅಲ್ಲ, ನಮ್ಮ ದುಡ್ಡು, ಭಕ್ತಾದಿಗಳ ದುಡ್ಡು ಅದು. ಅದು ಮುಂಚೆ ನಮ್ಮ ಅಜ್ಜ ಹೇಳ್ತಿದ್ರು, ಹೋಗುವಾಗ ಯಾರು ಆಚೆ ಈಚೆ ಸಿಕ್ಕಿದಾಗ ನಾವು ಧರ್ಮಸ್ಥಳಕ್ಕೆ ಹೋಗಿ ಬರ್ತೇವೆ ಅಂತೇಳಿ ಎಲ್ಲರ ಹತ್ರ ಕೈ ಮುಗಿದು ಹೇಳಿಕೊಳ್ಳುವಂಥದ್ದು. ಆವಾಗ ಅವರು 1 ರೂಪಾಯಿ, 2 ರೂಪಾಯಿ, 10 ರೂಪಾಯಿ, 20 ರೂಪಾಯಿ ಹೀಗೆಲ್ಲ ಕಾಣಿಕೆ ಹಾಕಿ ಅಂತೇಳಿ ಎಷ್ಟೋ ಜನ ಕೊಡ್ತಾಯಿದ್ರು ಮುಂಚೆ. ಅದನ್ನು ನಮ್ಮ ಅಜ್ಜ ಹೇಳಿದಂತ ಕೇಳಿದ್ದು. ಅದನ್ನು ಹೋಗುವಾಗ ನಾವು ಬಸ್ ಚಾರ್ಜೋ ಅಥವಾ ತಿಂಡಿಯೋ ಚಾನೋ ಕುಡಿದ್ರೆ ಅದು ದೇವರಿಗೆ ದೇವರಿಗೆ ಸಂದ ಹಾಗೆ ಅಂಥೇಳಿ ಹೇಳಿದ್ದನ್ನು ನಾನು ಕೇಳಿದ್ದೇನೆ. ಹಾಗೆ ನಾನು ಸಹ ನಮ್ಮ ಅಜ್ಜ ತಿರುಪತಿಗೆ, ಮಂತ್ರಾಲಯಕ್ಕೆ, ಧರ್ಮಸ್ಥಳಕ್ಕೆ ಒಂದು 3 ಡಬ್ಬಿ, ಆವಾಗೆಲ್ಲ ಡಬ್ಬಿ ಇಲ್ಲ, ಒಂದು ಸಣ್ಣ ಮಡಕೆ ಅದರಲ್ಲಿ ಇಡ್ತಾಯಿದ್ರು, ಹಾಕಿ ಇಡ್ತಾಯಿದ್ರು. ಅದು ಅವರದ್ದು ಮೇಲಿನ ಒಂದು ಮೆತ್ತಿಗೆ ಅಂತ ಹೇಳ್ತೇವೆ ನಾವು, ಆ ಮೆತ್ತಿಗೆ ಮನೆಯಲ್ಲಿ ಮೇಲೆ ಇಡ್ತಾರೆ. ಆವಾಗ ನಮ್ಮ ಅಜ್ಜಿ ಆದಂಥ ದಾರು ಅವರು, ನಾನು ಸಣ್ಣ ಮಗು, ನಾನು 1ನೇ ಕ್ಲಾಸಿಗೆ ಹೋಗ್ತಿರುವಾಗ ಅಜ್ಜ ಪತಾಸ್ ಅಂತ ಹೇಳ್ತೇವೆ ನಾವು, ಅದರ ಮೇಲೆ ಮಲ್ಕೊಂಡಿರ್ತಾರೆ. ನಾನು ಬೆದರಿನ ಏಣಿ, ಅದಕ್ಕೆ ಹತ್ತಲಿಕ್ಕೆ ಬೆದರಿನ ಏಣಿ ಮಾಡಿರ್ತಾರೆ. ಅದರಲ್ಲಿ ದಿನ 1 ರೂಪಾಯಿ, 4 ಆಣೆ, 5 ಪೈಸಾ, 10 ಪೈಸಾ, 7 ಪೈಸಾ, 3 ಪೈಸಾ ಎಲ್ಲ ಬಂದು ಆವಾಗಿತ್ತು. ಅದನ್ನೆಲ್ಲ ನಾನು ದಿನಕ್ಕೆ, ನನಗೆ ಬಸಪೂಜಾರ ಅಂತೇಳಿ ಮಂದರ್ತಿಯಲ್ಲಿ ಒಂದು ಸಣ್ಣ ಅಂಗಡಿ ಮಾಡಿಕೊಂಡಿರ್ತಾರೆ. ಅವರು ಬಿಸ್ಕೆಟ್ ಅಂತೇಳಿ ಒಂದು ಸಣ್ಣ ಡಬ್ಬದಲ್ಲಿ ಬರ್ತವೆ. ಈಗ ಅವರು ಆ ಡಬ್ಬದಲ್ಲಿ ತಿನ್ನೋದಿಲ್ಲ. ಅವರು 5 ಪೈಸೆ ಕೊಟ್ಟರೆ ಒಂದಿಷ್ಟು ಬಿಸ್ಕತ್ ಕೊಡ್ತಾಯಿದ್ರು. ಅದನ್ನು ತಿಂದುಕೊಂಡು ನಾವು ಶಾಲೆಗೆ ಹೋಗ್ತಿದ್ದೇವೆ. ಹಾಗೆ ನನ್ನ ಅಂಜಾದು ಒಂದು 250 ರೂಪಾಯಿಗೆ ನಾನು ತಿಂದಿರ್ಬೋದು ಆ ಡಬ್ಬಿದ ಹಣ. ಅದು ಗೊತ್ತಿರುವುದು ನನ್ನ ಅಜ್ಜಿಗೂ ಮತ್ತು ನನಗೆ ಮಾತ್ರ, ದಾರು ಅಜ್ಜಿಗೆ ಮತ್ತು ನನಗೆ ಮಾತ್ರ ಗೊತ್ತಿರುವಂಥದ್ದು. ಈಗ ಕಣ್ಣಲ್ಲಿ ನೀರು ಬರ್ತಾವರು, ದಿವಂಗತರಾಗಿದ್ದಾರೆ. ಅಜ್ಜನಿಗೆ ಯಾವತ್ತೂ ಹೇಳಲಿಲ್ಲ, ಎಲ್ಲರೂ ಎದುರ್ತಾಯಿದ್ರು ಆವಾಗ. ನಮ್ಮ ಅಜ್ಜ ಅಂತ ಹೇಳಿದ್ರೆ ಪ್ರತಿಯೊಂದು ಕ್ರಮ ನಿಷ್ಠೆಯಿಂದ ಅವರು ಕೆಲಸ ಮಾಡ್ತಾಯಿದ್ರು. ಆಗಳಿಗೆ ಇಂದಿರಾ ಗಾಂಧಿಯವರು ಹೂಡಿದವನೇ ಒಡೆ ಅಂಥೇಳಿ ಆರ್ಡ್ರ್ ತಂದರು. ಆವಾಗ ಇವರು ಡಿಕ್ಲೇಷನ್ ಅಂಥೇಳಿ ಗಲಾಟೆಯಲ್ಲಿ ಅವರು ಪಾಲ್ಗೊಂಡಿದ್ದಾರೆ. ಆವಾಗ ಅವರು ಭಯಂಕರ, ಯಾರಿಗೂ ಹೆದರ್ಕೊಂಡು ಬದುಕಲಿಲ್ಲ ಅವರು. ಒಂದು ಹೇಳಲಿಕ್ಕೆ ಹೋದರೆ ನಮ್ಮ ಅಜ್ಜ ಇಡೀ ನಮ್ಮ ಹೆಗ್ಗುಂಜಿ ಗ್ರಾಮಕ್ಕೆ ಗೊತ್ತುಂಟು. ಬಚ್ಚ ಅಂಥೇಳಿ ಅವರು ಶ್ರೀ ದುರ್ಗಾ ಪರಮೇಶ್ವರಿ ಮಂದರ್ತಿ ದೇವಸ್ಥಾನದಲ್ಲಿ ಬಿಟ್ಟಿ ಮಾಡಿಕೊಂಡು ಅವರು ತಂದೆ ಕಾಲದಲ್ಲಿ ಮಾಡ್ಕೊಂಡು ಬರ್ತಾಯಿದ್ರು. ಇವರು ಸಹ ಮಾಡ್ಕೊಂಡು ಬರ್ತಾಯಿದ್ರು. ಇವಾಗಲೂ ನಾವು ಸಹ ಮಾಡ್ಕೊಂಡು ಬರ್ತಾಯಿದ್ದೇವೆ. ನಮ್ಮ ಹಿರಿಯರಾದವರು ಹಾಗೂ ನಾವು ಸಹ ಎಲ್ಲರೂ ಸೇರಿಕೊಳ್ತೇವೆ. ವರ್ಷಕ್ಕೊಮ್ಮೆ 1 ವಾರ ನಮಗೆ ಬಿಟ್ಟಿ ಮಾಡಲಿಕ್ಕೆ ಇರ್ತದೆ. ಅವರು ಕೊಟ್ಟಂಥ ಕಾಣಿಕೆಯನ್ನು ನಾವು ತಗೊಂಡು ಬರ್ತಾಯಿದ್ದೇವೆ. ಅದೇ ರೀತಿಯಲ್ಲಿ ನಾನು ಇವತ್ತು ಹೇಳುವಂಥದ್ದು ಏನಂತ ಹೇಳಿದ್ರೆ, ನಮ್ಮ ಇದೇ ಬರೀ ಯೂಟ್ಯೂಬ್ ಚಾನಲಲ್ಲಿ ಮಾತ್ರ ಬಿಟ್ಟರೆ ಯಾವುದೇ ಮಾಧ್ಯಮದಲ್ಲಿ ಈ ಸೌಜನ್ಯ ಬಗ್ಗೆ ಹಾಕೋದಿಲ್ಲ. ಹಾಗೆ ಮತ್ತು ನಾವು ಹೇಳಬೇಕಂತ ಏನಿಲ್ಲ, ಎಲ್ಲರಿಗೂ ಗೊತ್ತುಂಟು. ನಿಮಗೆ ಹಣ ಕೊಟ್ಟು ಅವರು ಎಲ್ಲರನ್ನೂ ಖರೀದಿ ಮಾಡಿದ್ದಾರೆ. ಇನ್ನು ಅಲ್ಲಿ ಹಣವೇ ಇಲ್ಲ, ಅಲ್ಲ ಹಣ ಇಲ್ಲ ಅಂತ ಹೇಳಿದರೆ ಇರ್ಬೋದು, ಇನ್ನು ಆ ಹಣ ಅವರಿಗೆ ತೃಪ್ತಿ ಆಗೋದಿಲ್ಲ. ಅದು ಎಲ್ಲ ಯಾರ್ಯಾರು ಸಿಗಬೇಕೋ ಅವರವರಿಗೆ ಸಿಗ್ತದೆ ಅಂತೇಳಿ ನನ್ನ ಅನಿಸಿಕೆ. ಅದೇ ರೀತಿಯಲ್ಲಿ ನಿನ್ನೆ ಸಹ ಒಬ್ಬರು ನನ್ನಲ್ಲಿ ಚಾಲೆಂಜ್ ಹಾಕಿದಂಥ 3 ವರ್ಷದ ಹಿಂದೆ ಚಾಲೆಂಜ್ ಹಾಕಿದಂಥ ವ್ಯಕ್ತಿ ಹೇಳಿದಾಗ ಅವರು ಸಹ ಇದನ್ನೇ ಹೇಳಿದರು, ಪುನಃ ಅದೇ ಹೇಳಿದರು, ನಿನಗೆ ಬೇರೆ ಏನು ಕೆಲಸ ಇಲ್ವಾ, ಅದೇ ಮನಸ್ಸಲ್ಲೇ ಕೊರತಿರ್ತೀಯಲ್ಲ, ಅದಕ್ಕೆ ನ್ಯಾಯ ಸಿಕ್ಕುವುದಿಲ್ಲ ಅಂತೇಳಿ. ನನ್ನ ಈಗ ಅನಿಸಿಕೆ ಪ್ರಕಾರವಾಗಿ ಈಗ ಅಲ್ಲಿ ದೇವರಿಲ್ಲ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಭಕ್ತಾದಿಗಳು ಹೋಗೋರಿಗೆ ನಾವು ಯಾವುದೇ ಅಭ್ಯಂತರ ಇಲ್ಲ.
ಯಾಕಂತ ಹೇಳಿದ್ರೆ ಅಲ್ಲಿ ಸತ್ಯ ಈಗ ಜನರಿಗೆ ಸಿಗ್ತಾ ಬರ್ತಾ ಉಂಟು. ಯಾಕಂತ ಹೇಳಿದ್ರೆ ನಿಜವಾದ ದೇವರೇ ಅಲ್ಲಿ ಈಗ ಅವರ ಮೇಲೆ ಬೇಜಾರಿಂದ ತಿರುಗಿ ನಿಂತಿದ್ದಾರೆ ಅಂತೇಳಿ. ಈಗ ಒಂದು ಒಳ್ಳೆಯ ಮನಸ್ಸು ಅಂತ ಹೇಳಿದ್ರೆ ನಾವು ಒಳ್ಳೆಯ ಪ್ರೀತಿಯಿಂದ ಇರ್ತೇವೆ. ಅದೇ ರೀತಿಯಲ್ಲಿ ಈಗ ನಮಗೆ ತಾಗಿಬಿಟ್ಟಿದೆ ಅಂದರೆ ದೇವರಿಗೂ ಮತ್ತು ಅವರ ಅಲ್ಲಿ ಆಡಳಿತ ಮಂಡಳಿಯವರಿಗೂ ತಾಗಿಬಿಟ್ಟಿದೆ. ಯಾಕಂತ ಹೇಳಿದ್ರೆ ಈಗ ಸತ್ಯ ಹೊರಗೆ ಬರಲಿಕ್ಕೆ ಇನ್ನೊಂದು ವಾರದೊಳಗೆ ಸಿಕ್ಕಲಿಕ್ಕಿದೆ ಅಂಥೇಳಿ ನನ್ನ ಅನಿಸಿಕೆ. ನೆಮ್ಮದಿ ಜೀವನವೂ ನನಗೆ ಆಗಲಿಕ್ಕಿದೆ ಅಂಥೇಳಿ ಹೇಳಿದ್ದೇನೆ. ನಾನು ಸಹ ತಪ್ಪು ಮಾಡಿದ್ದೇನೆ ಅಂತೇಳಿ ಒಪ್ಕೊಂಡಿದ್ದೇನೆ. ಅದೇ ರೀತಿಯಲ್ಲಿ ಇಲ್ಲಿ ಸಂಘ ಸಮಿತಿಯವರು ಪಾಪ ಇವತ್ತು ಹೇಳ್ತೇನೆ, ಅದು ಯಾವತ್ತೂ ಹೇಳಬಾರ್ದು. ನಾನು ಇಷ್ಟು ದಿನ ನುಂಗಿ ಇವತ್ತೊಂದು ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಸತ್ಯವೇ ಸುಳ್ಳು ಅದು ನಾನು ಇನ್ನೂ ಯಾವುದೇ ನಾನು ಮಾಧ್ಯಮದ ಅಲ್ಲ, ಕೇವಲ ಒಂದು ಯೂಟ್ಯೂಬಲ್ಲಿ ಇದ್ದೇನೆ ಅಷ್ಟೇ. ಮಾಧ್ಯಮದವರು ಯಾರು ಇವತ್ತಿನ ತನಕ ಒಬ್ಬರು ಅವರ ಬಗ್ಗೆ ಹೇಳಿದ್ದನ್ನೂ ಇಲ್ಲ. ಕೇವಲ ಇದೇ ಯೂಟ್ಯೂಬಲ್ಲಿ ಮಾತ್ರ ಹರಿದಾಡ್ತಿತ್ತು ವಿನಃ ಮಾಧ್ಯಮದವರಲ್ಲಿ ಪೇಪರ್ನಲ್ಲಿ ಯಾರೇ ಅವರ ಬಗ್ಗೆ ಒಂದೇ ಒಂದು ವಿಷಯನೂ ಹಾಕೋದಿಲ್ಲ. ಯಾಕಂತ ಹೇಳಿದ್ರೆ ಅವರು ಹಣ ಕೊಡ್ತಾರೆ ಮುಂಚಿತವಾಗಿ, ಮತ್ತು ಅವರಿಗೆ ಧೈರ್ಯ ಇರುವುದಿಲ್ಲ. ಈಗ ಮತ್ತು ಮೊನ್ನೆ ಈಗ ಶರಣರಾದಂಥ ವ್ಯಕ್ತಿಗೆ ಅವರಿಗೆ ಧನ್ಯವಾದ ನೀಡ್ತೇನೆ. ಯಾಕಂತ ಹೇಳಿದರೆ ಅವರು ಹೇಳಿದ್ದಾರೆ, ಇನ್ನು ನೋಡಬೇಕು ನಾವು, ಇನ್ನು ನಮಗೆ ಆಯ್ಸ ಆ ಪರಮಾತ್ಮ ಕೊಟ್ಟರೆ ನೋಡಬೇಕು. ಇನ್ನೂ ಸ್ವಲ್ಪ ದಿನ 1.5 ತಿಂಗಳು 2 ತಿಂಗಳು 3 ತಿಂಗಳು ಕಾಯಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಸುಳ್ಳು ಹೇಳಿದಾರೋ ಸತ್ಯ ಹೇಳಿದಾರೋ ಅಂತೇಳಿ ನಮಗೆ ಇವಾಗಲೇ ಗೊತ್ತಾಗೋದಿಲ್ಲ. ಅದು ಅಂತ್ಯ ಆದ ನಂತರ, ಅಂತ್ಯ ಅಂತ ಹೇಳಿದರೆ ನ್ಯಾಯ ಸಿಕ್ಕಿದ ನಂತರ. ನಾನು ಮುಂಚಿತವಾಗಿ ಹೇಳ್ತೇನೆ, ಸೌಜನ್ಯ ಒಬ್ಬಳ ಬಗ್ಗೆ ಅಲ್ಲ, ಪ್ರತಿಯೊಂದು ವ್ಯಕ್ತಿಗಳು ಎಷ್ಟೇ ಜನ ಇರ್ಬೋದು, ಅದೆಲ್ಲ ನಾವು ದಾಖಲಾತಿ ಕೊಡಲಿಕ್ಕೆ ಆಗೋದಿಲ್ಲ. ಪ್ರತಿಯೊಬ್ಬರಿಗೂ ಅದು ಸಿಕ್ಕಬೇಕಂತ ಹೇಳ್ತೇನೆ, ನ್ಯಾಯ ಸಿಕ್ಕಬೇಕಂತ ಹೇಳ್ತೇನೆ. ಯಾಕಂತ ಹೇಳಿದ್ರೆ ಇವತ್ತು ನನಗೊಬ್ಬಳ ಮಗಳಿದ್ದಾಳೆ, ಹಾಗೆ ನಿಮ್ಮೆಲ್ಲರಿಗೂ ತಾಯಂದಿರಿಗೂ ತಂದೆಯಂದರಿಗೂ. ಯಾಕಂತ ಹೇಳಿದ್ರೆ ನಿಮಗೂ ಸಹ ಹೆಂಡತಿ ಅಂತ ಹೇಳಿದರೆ ಅವಳು ಒಂದು ಹೆಣ್ಣೆ, ಎಲ್ಲ ಎದ್ದು ಹೇಳಬೇಕು. ಅದರಲ್ಲಿಯೂ ನಮ್ಮ ಉಡುಪಿ ದಕ್ಷಿಣ ಕನ್ನಡದಲ್ಲಿ ಹೈಯೆಸ್ಟ್ ನಂಬರ್ 1 ಸೌಜನ್ಯ ಬಗ್ಗೆ ಹೋರಾಟ ಕೊಡುವಂಥದ್ದು ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಫಸ್ಟ್ನೇ ಸ್ಥಾನದಲ್ಲಿ ಉಂಟು. ಅದೇ ರೀತಿಯಲ್ಲಿ ಈಗ ಇಂದಿನ ನ್ಯೂಸಿನಲ್ಲಿ ನಾನು ನೋಡಿದ್ದೇನೆ, ಎಲ್ಲ ನಮ್ಮ ಸುಪ್ರೀಂ ಕೋರ್ಟಿಂದ ಆರ್ಡರ್ ಬಂದಿದೆ, ಯಾರು ಬೇಕಾದರೂ ಎಲ್ಲಿ ನ್ಯಾಯ ರೀತಿಯಲ್ಲಿ ಧರಣಿ ಮಾಡ್ಬೋದು ಅಂತೇಳಿ. ಈಗ ಮೊನ್ನೆ BJPಯವರೆಲ್ಲ ಮಾಡಿದ್ದಾರೆ, ಆ ರೀತಿ ಅಲ್ಲ, ಪಂಚಾಯತಿಯಲ್ಲಿ ಮಾಡುವಂಥದ್ದಲ್ಲ. ಇದು ಒಂದು ನಿಮ್ಮ ಸ್ಥಳದಲ್ಲಿ ಬೇಕಾದರೆ ನೀವು ಒಂದು 10 ಜನ ಇರ್ಬೋದು, 20 ಜನ ಇರ್ಬೋದು, ಎಷ್ಟೋ ಜನ ಇರ್ಬೋದು, ಬರುವವರಿಗೆ ಯಾವುದೇ ಹಣ ಗಿಣ ಏನೂ ಕೊಡಲಿಕ್ಕಿಲ್ಲ. ನಿಮಗೆ ಭಕ್ತಿ ಇದ್ದರೆ, ನ್ಯಾಯ ಸಿಕ್ಕಬೇಕಂತ ಇದ್ದರೆ, ದೇವರಿಗೆ ನೆಮ್ಮದಿ ಜೀವನದ ಇನ್ನು ಮುಂದೆ ಬರ್ತದೆ. ಪುನಃ ದೇವರ ಅದು ಹೇಳ್ತಾರಲ್ಲ, ಭಟ್ರು ಕಲೆ ಕೊಡ್ತಾರೆ ಅಂತೇಳಿ, ಇದಕ್ಕೆ ನ್ಯಾಯ ಸಿಕ್ಕಿದ ನಂತರ ಪುನಃ ಧರ್ಮಸ್ಥಳ ಇಂಪ್ರೂವ್ಮೆಂಟ್ ಆಗ್ತದೆ ಅಂತ ಹೇಳ್ತಾ, ಪ್ರತಿಯೊಬ್ಬರು ತನ್ನ ಹೆಂಡತಿಗೆ ಒಂದು ಮಹಿಳೆ, ಅದೇ ರೀತಿ ಸಂಘ ಸಮಿತಿಯಲ್ಲಿ ಎಷ್ಟೋ ಜನ ಮಹಿಳೆಯರಿದ್ದಾರೆ, ಅವರಿಗೆ ಇನ್ನೂ ಕನಿಕರ ಬರಲಿಲ್ಲ. ಇಲ್ಲಿ ನಮ್ಮ ಹೆಗ್ಗುಂಜಿ ಗ್ರಾಮದವರು ಹೆಗ್ಗುಂಜಿ ಗ್ರಾಮದಲ್ಲಿ ಎಷ್ಟೋ ಜನ ಮಹಿಳೆಯರಿದ್ದಾರೆ. ಯಾಕಂತ ಹೇಳಿದ್ರೆ ಹೊಟ್ಟೆ ಬಾಡಿಗಾಗಿ ಮಾಡುವಂಥದ್ದು, ಕೆಲವರು ಹಣಕ್ಕಾಗಿ ಮಾಡುವಂಥದ್ದು, ಅದೆಲ್ಲ ಬಿಟ್ಬಿಡ್ಬೇಕು. ಯಾಕಂತ ಹೇಳಿದ್ರೆ ನೀವು ಒಂದು ಹೆಣ್ಣು, ಹಾಗೆ ಕೇವಲ ಹೆಣ್ಣಾದರೆ ಗಾದೆ ಮಾತು ಹೇಳಲಿಕ್ಕೆ ಹೋದರೆ ತುಂಬ ಉಂಟು. ಹಣ ಮಾಡೋದಾದರೆ ಒಂದೇ ದಿನದಲ್ಲಿ ಮಾಡ್ಬೋದು, ಅದು ಬೇರೆ ವಿಷಯ, ಅದನ್ನೆಲ್ಲ ನಾವು ಎಳಿಬಾರ್ದು. ಇದಕ್ಕೆ ನಾನು ದಯವಿಟ್ಟು ಹೇಳ್ತೇನೆ, ಇನ್ನು ನೀವು ಸಂಘ ಸಮಿತಿಯಲ್ಲಿ ಕೆಲಸ ಮಾಡೋದು ಬೇಡ, ಎಲ್ಲಿಯಾದರೂ ಕೂಲಿ ಮಾಡಿಯೋ ಅಥವಾ ಹೊಟ್ಟೆ ಹೊಡ್ಕೊಳ್ಳೋದು ಒಳ್ಳೆಯದಂತ ಹೇಳುತ್ತಾ, ಹಣ ಕಟ್ಟೋರಿದ್ದರೆ ಕಟ್ಟಿ. ಯಾಕಂತ ಹೇಳಿದ್ರೆ ಕಟ್ಟಬೇಡ ಅಂತ ನಾನು ಹೇಳೋದಿಲ್ಲ.
ಕಟ್ಟಬೇಕಂತೇಳಿ ರೂಲ್ಸೇ ಇಲ್ಲ, ಕಾನೂನು ಇಲ್ಲ. ಅದು ದೇವರ ದುಡ್ಡಲ್ಲ, ಅದು ನಮ್ಮ ದುಡ್ಡು, ಜನರ ದುಡ್ಡು, ದೇವರ ದುಡ್ಡಲ್ಲ. ಎಲ್ಲೇ ದೇವಸ್ಥಾನದಲ್ಲಿ ದೇವರ ದುಡ್ಡು ಅಂತೇಳಿ ಇರೋದಿಲ್ಲ. ನಾವು ಹಾಕಿದರೆ ಮಾತ್ರ ಅದು ದೇವರ ದುಡ್ಡು ಆಗುವಂಥದ್ದು. ದೇವರು ದುಡ್ಡು ಹಾಕ್ಕೊಂಡು ಅಲ್ಲಿ ಕೂತ್ಕೊಳ್ಳೋದಿಲ್ಲ ದೇವರು ಯಾವತ್ತು, ಅದನ್ನು ನೆನ್ಪಿಟ್ಕೊಳ್ಳಿ. ಅದೇ ರೀತಿಯಲ್ಲಿ ಎಲ್ಲರೂ ಇನ್ನೂ ಯಾರೇ ಆಗಲಿ ದಯವಿಟ್ಟು ಸಂಘ ಸಮಿತಿಯಲ್ಲಿ ನೀವು ಒಂದು ಹೆಣ್ಣಾದರೆ, ನಿಮಗೆ ಒಂದು ಮಕ್ಕಳಿದ್ದರೆ ಗಂಡಸರಿಗೆ ಹೇಳುವಂಥದ್ದು, ನಿಮಗೆ ಒಂದು ಹೆಣ್ಣು ಮಗು ಇದ್ದರೆ ಈ ಕೊಲೆ ಇಂಥದ್ದೆಲ್ಲ ನಡಿಬಾರ್ದಂತಿದ್ದರೆ ನೀವು ಇವತ್ತೇ ಎಲ್ಲರೂ ನಿಮ್ಮ ಕೆಲಸವನ್ನು ಬಿಟ್ಟು ರಾಜೀನಾಮೆ ಕೊಟ್ಟು ಬೇರೆ ಕೂಲಿ ಮಾಡಿ ಹೊಟ್ಟೆ ಹೊರ್ಕೊಳ್ಳಿ ಅಂತ ಹೇಳುತ್ತಾ, ನಿಮ್ಮ ಇಷ್ಟ ಇದ್ದರೆ ಯಾರು ಬಲಾತ್ಕಾರ ಮಾಡುವಂಥದ್ದಿಲ್ಲ ಇದರಲ್ಲಿ. ಹೈಕೋರ್ಟು, ಸುಪ್ರೀಂ ಕೋರ್ಟ್ ಹೇಳಿದ ಮಾತೇ ಹೀಗೆ. ಯಾರನ್ನು ಬಲಾತ್ಕಾರ ಮಾಡಲಿಕ್ಕಿಲ್ಲ, ಯಾರನ್ನು ಕರೀಲಿಕ್ಕಿಲ್ಲ. ಕರಿಬೋದು, ಬಂದರೆ ಬರಲಿ, ಬಿಟ್ಟರೆ ಬಿಡಲಿ. ನಾನು ಒಂದು ಯೋಜನೆಯನ್ನು, ನಾನು ಒಂದು ಕೆಲಸ ಮಾಡಬೇಕಂತೇಳಿ ಎಂದುಕೊಂಡಿದ್ದೇನೆ. ನ್ಯಾಯ ಸಿಗ್ತದಂತೇಳಿ 100ಕ್ಕೆ 100 ನಾನು ಹೇಳಿದ್ದೇನೆ. 3 ವರ್ಷ 4 ವರ್ಷ ಹಿಂದೆ ಹೇಳಿದ್ದೇನೆ. ಅವರಿಗೂ ಒಂದು ಇಲ್ಲ ಅಂತ ಹೇಳುವಂಥ ಅವರಿಗೆ ಮನಸ್ಸಿನಲ್ಲಿ ನೋವುಂಟು. ಯಾಕಂತ ಹೇಳಿದ್ರೆ ಅವರಿಗೂ ನೋವುಂಟು. ಅವರಿಗೂ 2 ಹೆಣ್ಣು ಉಂಟು, 1 ಗಂಡು ಉಂಟು. ಅವರಿಗೂ ನೋವುಂಟು. ಇದಕ್ಕೆ ಯಾಕೆ ನ್ಯಾಯ ಸಿಕ್ಕುವುದಿಲ್ಲ ಅಂಥೇಳಿ. ಅದಕ್ಕೆ ಅವರು ನನ್ನಲ್ಲಿ ಚಾಲೆಂಜ್ ಮಾಡಿದಂಥದ್ದು ವಿಷಯ. ಇದು ಸಿಕ್ಕುವುದೇ ಇಲ್ಲ ಅಂತ. ನಾನು ನಿನ್ನೆ ಸಹ ಫೋನ್ ಮಾಡಿದಾಗ ಅವರು ಹೇಳುವಂಥದ್ದು, ಸಿಕ್ಕುವುದೇ ಇಲ್ಲ, ಇದಕ್ಕೆ ನೀನು ನ್ಯಾಯ ಸಿಕ್ಕುವುದೇ ಇಲ್ಲ ಅಂಥೇಳಿ. ನಾನು ಹೇಳುವಂಥದ್ದು ನ್ಯಾಯ ಸಿಗ್ತದೆ ಅಂತ ಹೇಳ್ತೇನೆ. 100ಕ್ಕೆ 100 ನಾನು ಹೇಳ್ತೇನೆ. ಇದನ್ನು ನನಗೆ ಬೇಜಾರ ಸಂಗತಿ ಏನಂದರೆ, ಇವರು ಮಾಧ್ಯಮದವರು ಯಾವತ್ತೂ ಇವತ್ತಿಗೂ 1, 2, 3 ಜನ ಅದು ಹೇಳ್ತಾರಲ್ಲ, ಹಣಕ್ಕಾಗಿ ಮಾಡಿದ್ದಾರೆ, ಅವರಿಗೆ ಶಿಕ್ಷೆ ಸಿಗ್ತದೆ. ಅವರನ್ನು ಹೆಸರನ್ನೆಲ್ಲ ನಾವು ಹೇಳೋದಿಲ್ಲ. ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಹುಟ್ಟಿ ಅವರು ಸ್ವಾರ್ಥಕ ಇಲ್ಲ, ಅದನ್ನು ಎಲ್ಲರಿಗೂ ಗೊತ್ತಿತ್ತು. ಯಾರು ಅವ್ರ ಹೆಸರು ಹೇಳಬೇಕಂತಿಲ್ಲ. ಅವರು ಮಾಧ್ಯಮದವರು, ಅಂಥ ಮಾಧ್ಯಮದವರು ಅವರು ನೋಡಿ ಸಾಯುವಾಗ ಕೊರೆದು ಸಾಯ್ತಾರೆ. ಅದಕ್ಕೆ 100ಕ್ಕೆ 100 ನಾನು ಸತ್ಯವನ್ನು ಹೇಳ್ತೇನೆ. ನಮ್ಮ ಮಂಜುನಾಥ ಸ್ವಾಮಿಯ ಆಣೆ ಮೇಲೆ ಇಟ್ಟು ಹೇಳ್ತೇನೆ. ಬೇಕಾದರೆ ಇನ್ನು ಮೇಲೆ ಯಾರೇ ಸಂಘ ಸಮಿತಿಯವರು ನಿಮಗೆ ಹೆಂಡತಿ ಮಕ್ಕಳು ಇದ್ದೇ ಹೌದಂತಾದರೆ, ನಿಮ್ಮ ಹೆಂಡತಿಯು ಹೆಣ್ಣಂತಾದರೆ ಸೌಜನ್ಯ ಬಗ್ಗೆ ಒಬ್ಬಳ ಬಗ್ಗೆ ನಾನು ಯಾವತ್ತೂ ಹೇಳೋದಿಲ್ಲ. ಅಲ್ಲಿ ಎಷ್ಟೋ ಸಾವಾಗಿರ್ಬೋದು. ಆದರೆ ಅವರಾಗಿ ಸತ್ತದಕ್ಕೆ ನಾವು ಹೊಣೆ ಅಲ್ಲ. ಯಾರೋ ಕೊಲೆ ಮಾಡಿ ಸಾಯ್ತಾರಲ್ಲ, ಅದಕ್ಕೆ ನ್ಯಾಯ ಸಿಕ್ಕಬೇಕಂತ ಹೇಳುವಂಥದ್ದು ನನ್ನ ಧರ್ಮ. ಹಾಗೆ ಶ್ರೀ ಮಂಜುನಾಥನ್ನು ನಾನು ಮಾತಾಡಿದ್ದೇನಾದರೂ ತಪ್ಪು ಸರಿಯೋ ನನಗೆ ಗೊತ್ತಿಲ್ಲ. ಅದು ದೇವರಿಗೆ ಒಂದು ಮೆಚ್ಚಿದರೆ ಸಾಕು. ಜನರಿಗೆ ಮೆಚ್ಚಬೇಕಾದ್ರೆ ಮೆಚ್ಚುವಂಥದ್ದು ನಮ್ಮಲ್ಲಿ ಮಾಡುವಷ್ಟು ನನ್ನಲ್ಲಿ ಸಾಧ್ಯ ಇಲ್ಲ. ದೇವರು ಮೆಚ್ಚುವಷ್ಟು ಕೆಲಸ ನಾನು ಮಾಡ್ತೇನೆ ಅಂತೇಳಿ ನನ್ನ ನಂಬಿಕೆ ಉಂಟು. ಅದೇ ರೀತಿಯಲ್ಲಿ ಯಾವಾಗ ಮಾತಾಡಿದ್ದೇನೆ ಏನಂತ ಹೇಳಿದರೆ, ಹೇಳಬಾರ್ದ ವಿಷಯ ಅಂತೇಳಿ ಇವತ್ತು ನಾನು ಹೇಳಲೇಬೇಕಾಗ್ತದೆ. ಇವತ್ತು ಉಡುಪಿ ಮತ್ತು ಕುಂದಾಪುರದ ಮಾತ್ರ ಹೇಳ್ತೇನೆ, ಬೇರೆ ಇಡೀ ಇಂಡಿಯಾದಲ್ಲಿ ಈ ವಿಷಯವನ್ನು ಹೇಳೋದಿಲ್ಲ. ಉಡುಪಿ ಕುಂದಾಪುರದಲ್ಲಿ ಎಷ್ಟೋ ಜನ ಮಹಿಳೆ ಇದು ಗಂಡ ಹೆಂಡತಿ ಡೈವರ್ಸ್ ಕೇಸನ್ನು ಕೊಟ್ಟಿದ್ದಾರೆ. ಯಾವುದು ಅಂತ ಹೇಳಿದರೆ ಬೇರೆ ವಿಷಯ ಬೇರೆ. ಕೇವಲ ಧರ್ಮಸ್ಥಳ ಸಂಘದಲ್ಲಿರುವಂಥ ಮಹಿಳೆಯರನ್ನು ನಾವು ಅವರ ಗಂಡರಾದವರು ನನಗೆ ಹೆಂಡತಿ ಬೇಡ ಅಂಥೇಳಿ ಇವತ್ತು ದಾಖಲಾತಿ ತೆಗೆದರೆ ಸಾವಿರಾರು ಜನ ಕೊಟ್ಟಿದ್ದಾರೆ. ಅಂದರೆ ಹೆಂಗಸು ಕೊಟ್ಟಿದ್ದಲ್ಲ, ಇದು ಗಂಡಸೇ ಕೊಟ್ಟಿದ್ದು ಅಂತ ಹೇಳಲಿಕ್ಕೆ ಬಯಸ್ತೇನೆ. ಯಾಕಂತ ಹೇಳಿದರೆ ಇದೆಲ್ಲ ಹೇಳಬಾರ್ದಂಥ ವಿಷಯ. ಯಾಕಂದರೆ ಕೆಲವರು ಅಂಜಿ ನಾಳೆಗೆ 4 ಜನ ನೋಡಿದರೆ ನೆಗಡ್ತಾರೆ ಅಂಥೇಳಿ. ನನ್ನ ಹೆಂಡತಿ ಇವತ್ತು ಧರ್ಮಸ್ಥಳ ಸಂಘದಲ್ಲಿ ಕೆಲಸ ಮಾಡ್ತಾಯಿದ್ದಾಳೆ, ಎಲ್ಲೋ ರೂಮ್ ಮಾಡಿಕೊಂಡು ಬೇರೆ ನನ್ನನ್ನು ಬಿಟ್ಟು ಬೇರೆಲ್ಲೋ ಇದ್ದಾಳೆ ಅಂತ ಹೇಳಿದರೆ ನಾಳೆ ಮರ್ಯಾದೆ ಪ್ರಶ್ನೆ ಅಂತ ಹೇಳ್ಕೊಂಡು, ಮುಂಚೆ ನಮ್ಮ ಅಜ್ಜಿ ಎಲ್ಲ ಧರ್ಮಸ್ಥಳ ಸಂಘದವ್ರು ಬರ್ತಾರೆ ಅಂತ ಹೇಳಿದರೆ, ಆಗ ಶಬರಿಮಲೆ ಹೋಗುವಾಗ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಿದವರು ಬರುವಾಗ ಮನೆಗೆ ಗೋಮಯ ಹಾಕುವಂಥದ್ದು, ಮತ್ತು ಕೋಳಿ ನಾಯಿಯನ್ನು ಕಟ್ಟಿ ಹಾಕುವಂಥದ್ದು, ಅದೇ ರೀತಿಯಲ್ಲಿ ಮಾಡಿಕೊಂಡು ಬರ್ತಾಯಿದ್ರು. ಇವರು ಸಹ ಹಾಗೆ ಧರ್ಮಸ್ಥಳ ಸಂಘದವ್ರು ಬರ್ತಾರೆ ಅಂತ ಹೇಳಿದರೆ ಊಜೆತ್ತೆ ಹೆಚ್ಚಿ ಒಂದು ಹೆಗ್ಡೆರ ಫೋಟೋ ಇಟ್ಕೊಂಡು
ದೇವ್ರ ಪಟ ಇಡುವುದಿಲ್ಲ, ಹೆಗ್ದೇವ್ರ ಪಟ ಇಟ್ಟು ಒಂದು ಉಜ್ಜತೆ ಹಚ್ಚೋದು. ಮೊನ್ನೆ ಹೇಳಿದ್ದೇನೆ ಅದೇ ರೀತಿಯಲ್ಲಿ ಉಜ್ಜತೆ ಹಚ್ಚೋದು ಯಾವಾಗ ಅಂತೇಳಿ, ಅದು ಆಗುವಂಥ ಕಾಲ ಹತ್ರ ಬರ್ತಾ ಇದೆ ಅಂಥೇಳಿ ನನ್ನ ಅನಿಸಿಕೆ. ಆಗ್ತದೆ ಅಂತೇಳಿ 100ಕ್ಕೆ 100 ನಾನು ಹೇಳಿದ್ದೇನೆ. ನಾನು ಸಾಯುವ ಒಳಗೆ ಅದು ನ್ಯಾಯ ಸಿಕ್ಕಲಿ ಅಂತೇಳಿ ಎಲ್ಲರಿಗೂ, ಒಬ್ಬರಿಗೆ ಅಂತೇಳಿ ನಾನು ಹೇಳುವುದಿಲ್ಲ. ಆದರೆ ನನಗೆ ಅವತ್ತಿನಿಂದ ನೆಮ್ಮದಿ ಜೀವನ ಆಗ್ತದೆ ಅಂತ ಹೇಳುತ್ತಾ, ನಾವು ಒಂದು ಬನಲಕಟ್ಟೆಯಲ್ಲಿ ಸಣ್ಣ ಮಟ್ಟದಲ್ಲಿ ಸೌಜನ್ಯ ಹೋರಾಟ ಅಂತೇಳಿ, ಈಗ ಹೈಕೋರ್ಟಿಂದ ಸುಪ್ರೀಂ ಕೋರ್ಟಿಂದ ನಮಗೆ ನ್ಯಾಯ ಸಿಕ್ಕಿದೆ, ನ್ಯಾಯಪರ ಹೋರಾಟ ಮಾಡಿ ಅಂತೇಳಿ. ಅದಕ್ಕೆ ಅಡ್ಡಿಪಡಿಸ್ಬೋದು. ಯಾಕಂತ ಹೇಳಿದ್ರೆ ಮುನ್ಸೂಚನೆ ನಾವು ಜಾಗ್ರತೆ ಮಾಡ್ಕೊಳ್ಬೇಕು. ಅದಕ್ಕೆ 100ಕ್ಕೆ 100 ಜನ ಸರಿಯಾಗಿರೋದಿಲ್ಲ. ಅದರಲ್ಲಿ ಒಬ್ಬ ಬಂದು ಅಡ್ಡಿ ಮಾಡಿದರೂ ಅದು ಅಡ್ಡಿ ಆಗ್ತದೆ. ಆವಾಗ ಅವ್ರ ಮೇಲೆ ಕೇಸ್ ಆಗುವಂಥದ್ದು ಇಂಥದ್ದು ಆಗೋದನ್ನೆಲ್ಲ ಜಾಗ್ರತೆ ಮಾಡ್ಕೊಳ್ಳಿ. ಮಾಡಿದ್ರು ಏನು ತೊಂದರೆ ಇಲ್ಲ, ನಮಗೆ ನ್ಯಾಯ ಸಿಕ್ಕಿದ್ರೆ ಸಾಕು. ಧರಣಿ ಮಾಡಬೇಕಂತೇನಿಲ್ಲ, ನಮಗೆ ನ್ಯಾಯ ಸಿಕ್ಕಲಿ ಅಂತ ಹೇಳುತ್ತಾ ಶ್ರೀ ಮಂಜುನಾಥನ ಸ್ವಾಮಿ ಮೇಲೆ ಅನ್ನು ನೆನೆಯುತ್ತಾ, ಯಾಕಂದರೆ ಪೂರ್ತಿಯಾಗಿ ನೆನೆಯುತ್ತಲ್ಲ, ನ್ಯಾಯ ಸಿಕ್ಕಿದ ನಂತರ ನಾನೇ ಖುದ್ದವಾಗಿ ನಾನು ದೇವರ ಧರ್ಮಸ್ಥಳಕ್ಕೆ ಹೋಗಿ ತಪ್ಪು ಕಾಣಿಕೆಯನ್ನು ಹಾಕಿ ಬರ್ತೇನೆ. ಯಾಕಂತ ಹೇಳಿದ್ರೆ ನಾನು ಇಷ್ಟು ದಿನ ನನ್ನ 100 ವರ್ಷದ ನಮ್ಮ ಅಜ್ಜ ದಿವಂಗತರಾಗಿ ಈಗ ಸಾಧಾರಣ ಒಂದು 20 ವರ್ಷ ಆಗಿದೆ. ಅವರು ಕರ್ಕೊಂಡು ಹೋಗಿದ್ದು ನನ್ನ ಸಣ್ಣ ಮಗು ಇರುವಾಗಲೇ ಕರ್ಕೊಂಡು ಹೋಗ್ತಾಯಿದ್ರು. ಅದೇ ಹೇಳಿದ್ನಲ್ಲ ಮುಂಚಿತವಾಗಿ ಪಾತ್ರೆ ಮಾಡಬೇಕಂತೇಳಿ. ಆದರೆ ಇನ್ನೂ ನಾವು ಪಾತ್ರೆ ಆಗೋದು ಬೇಡ, ಇನ್ನೂ ಆಗಲಿಲ್ಲ, ಆಗೋದು ಬೇಡ. ದೇವರ ಕಲೆ ಹಾಳಾಗೋದು ಬೇಡ. ನ್ಯಾಯ ಸಿಕ್ಕಿದ ಕೂಡಲೇ ಪುನಃ ಕಲೆ ಕೊಡುವಂಥದ್ದು ಅಂತ ಹೇಳಿದ್ರೆ ನಮ್ಮ ಎಲ್ಲ ದೇವರಿಗೆ ಪುನಃ ಕಲೆ ಕೊಡ್ಬೋದು. ಪುನಃ ಹೋದ ದೇವರನ್ನು ನಾವು ಕರೆಸಿಕೊಂಡು ಬಂದು ತಪ್ಪಾಯಿತು ನಮ್ಮಿಂದ ಸಮಯ ಆಗುತ್ತೆ ಅಂಥೇಳಿ ನಾವೆಲ್ಲರೂ ಭಕ್ತಾದಿಗಳು ಬೇಡಿಕೊಂಡು ಪುನಃ ಕಲೆ ಕೊಡ್ಬೋದು, ಶಿಲೆಗೆ ಕಲೆ ಕೊಡುವಂಥದ್ದು. ಅದೇ ರೀತಿಯಲ್ಲಿ ನಾನು ಹೇಳುತ್ತಾ, ನ್ಯಾಯ ಸಿಕ್ಕಿದ ಕೂಡಲೇ ನಾನು ಹೋಗಿ ಎಲ್ಲರಿಗೂ ಮನವಿ ಮಾಡ್ತೇನೆ. ಇದೇ ಯೂಟ್ಯೂಬ್ ಚಾನಲಲ್ಲಿ ದಯವಿಟ್ಟು ನೀವು ಸಂಘ ಸಮಿತಿಯವರು ಇವತ್ತಿನಿಂದ ಬಿಟ್ಟುಬಿಡಿ. ಯಾಕಂತ ಹೇಳಿದ್ರೆ ನ್ಯಾಯ ನೀತಿ ಧರ್ಮ ಇದ್ದರೆ, ನಿಮ್ಮ ಹೆಂಡತಿ ಅಥವಾ ನಿಮ್ಮ ಮಕ್ಕಳು ಹೆಣ್ಣುಗಳು ಇದ್ದರೆ, ಮತ್ತು ಈ ಅಧಿಕಾರಿಗಳು ಸಹ, ಯಾಕಂತ ಹೇಳಿದ್ರೆ ಅಧಿಕಾರಿಗಳು ಅವರಿಗೆ ಮಡಿಬೇಕಾಗ್ತದೆ ಅಂತ ಹೇಳಿದರೆ ಅವರು 5 ವರ್ಷ ಏನು ಬೇಕಾದ್ರೂ ಮಾಡ್ಬೋದು. ಇವರು ಸರೆಂಡರ್ ಆಗಲೇಬೇಕಾಗ್ತದೆ. ಇನ್ನು ಸರೆಂಡರ್ ಆಗಬೇಡಿ. ಯಾಕಂತ ಹೇಳಿದ್ರೆ ರಾಜಕೀಯ ವ್ಯಕ್ತಿಗಳಿಗೆ ಕನಿಕರ ಇಲ್ಲದೆ ಅವರಿಗೂ ಉಂಟು, ಇಲ್ಲಂತೇಳಿ ಭಾವನೆ ಮಾಡಬಾರ್ದು. ಬಟ್ ಅವರಿಗೆ ಏನೋ ಒಂದು ಹಣ ಮಾಡುವಂಥ ಚಟದಿಂದ ಹಾಗೆ ಆಗ್ತಾರೆ. ಇನ್ನು ಆ ಹಣಕ್ಕಾಗಿ ನೀವು ಮಾಡುವಂಥ ಆಸೆದವ್ರು ಮಾಡಲಿ, ಅದಕ್ಕೆ ಯಾವುದು ಅಭ್ಯಂತರ ಮಾಡಬಾರ್ದು ಅಂತೇಳಿ ಮುಂಚಿತವಾಗಿ ಉಂಟು, ಕಾನೂನೇ ಉಂಟು. ಯಾರಿಗೂ ಅಭ್ಯಂತರ ಮಾಡಲಿಕ್ಕಿಲ್ಲ ಅಂತೇಳಿ. ಅದೇ ರೀತಿಯಲ್ಲಿ ನ್ಯಾಯಪರ ನಾವು ಬೇಡ್ಬೋದು. ಏನಂತೇಳಿ ನೀವು ಇನ್ನೂ ಒಳ್ಳೆಯದನ್ನು ಮಾಡಿ ಅಂತೇಳಿ ಬೇಡ್ಬೋದು. ಮಾಡಬೇಡಿ ಅಂತ ಹೇಳುವಂಥ ನಮ್ಮಲ್ಲಿ ಕಾನೂನೇ ಇಲ್ಲ. ಯಾರಲ್ಲಿ ಯಾವುದೇ ಕೆಲಸವನ್ನು ಮಾಡಬೇಡಿ ಅಂತ ಹೇಳುವಂಥ ಕಾನೂನಿಲ್ಲ ಅಂತ ಹೇಳುತ್ತಾ, ಮುಂದೆ ನ್ಯಾಯ ಸಿಕ್ಕಿದ ಕೂಡಲೇ ಎಲ್ಲರಿಗೂ ನಾನು ವಂದಿಸುತ್ತಾ, ನಾನು ದೇವರನ್ನು ಮನಸ್ಸಲ್ಲಿ ಪೂರ್ತಿಯಾಗಿ ನಾನು ಮನಸ್ಸಲ್ಲಿ ನೆನೆಯುವುದಾದರೆ ನ್ಯಾಯ ಸಿಕ್ಕಿದ ನಂತರ ಅಷ್ಟು ತನಕ ಮಂಜುನಾಥ ಸ್ವಾಮಿಯನ್ನು ಬಿಟ್ಟು ಮತ್ತು ಎಲ್ಲ ದೇವರ ಮೇಲೆ ಕರುಣೆಯಿಂದ ಮನಸ್ಸಿನಲ್ಲಿ ನೆನೆಯುತ್ತೇನೆ. ಬೆಳಿಗ್ಗೆ ಎದ್ದು ಕೂಡಲೇ ಅವರನ್ನು ಬಿಟ್ಟದಲ್ಲ, ಮನಸ್ಸಿನಲ್ಲಿ ಹೇಳುವಾಗಲೇ ನನಗೆ ಬಾಯಿ ಬರುವುದಿಲ್ಲ. ದೇವರ ಹೆಸರು ಹೇಳೋದು ಯಾಕೆ, ಈ ರೀತಿ ನಡೀತದಲ್ಲ, ಈ ರೀತಿ ನಡೀತದಲ್ಲ ಅಂತೇಳಿ. ಅದೇ ರೀತಿಯಲ್ಲಿ ನಾನು ಹೇಳುತ್ತಾ, ನ್ಯಾಯ ಸಿಕ್ಕಿದ ಕೂಡಲೇ ನಾನು ತಪ್ಪಾಯ್ತು ಅಂತೇಳಿ ದೇವರಿಗೆ ತಪ್ಪಿನ ಕಾಣಿಕೆ ಅಂತ ಹೇಳ್ತಾರೆ. 1 ರೂಪಾಯಿ ಇರ್ಬೋದು, 2 ರೂಪಾಯಿ ಇರ್ಬೋದು, ನಾನು ಹಾಕಿ ತಪ್ಪಿನ ಕಾಣಿಕೆಯನ್ನು ಹಾಕ್ತೇನೆ ಅಂತ ಹೇಳುತ್ತಾ ನಿಮಗೆಲ್ಲರಿಗೂ ಒಂದು ಸೂಚನೆ ಕೊಟ್ಟಿದ್ದೇನೆ. ಇದಕ್ಕೆ ನಿಮ್ಮ ಇಷ್ಟ, ಮತ್ತು ಏನು ಹೇಳಲಿಕ್ಕಿಲ್ಲ. ಅದಕ್ಕೆ ನಾವು ಯಾವುದೇ ಕಾನೂನು ಮೀರಿ ಹೋಗಲಿಕ್ಕಿಲ್ಲ, ಸಂವಿಧಾನವನ್ನು ಮೀರಿ ಹೋಗಲಿಕ್ಕೆ ಇಲ್ಲ ಯಾರೇ ಆಗಲಿ. ಅದೇ ರೀತಿಯಲ್ಲಿ ನಾನು
ಮಾತಾಡಿದ್ದು ಏನಾದರೂ ತಪ್ಪಿದ್ದಲ್ಲಿ ಕ್ಷಮಿಸಿ. ದಯವಿಟ್ಟು ಎಲ್ಲರೂ ಒಂದಾಗೋಣ, ಒಗ್ಗೂಡೋಣ. 24 ಜಾತಿಯವರು ನಾವು ಒಂದಾಗೋಣ. ನ್ಯಾಯಕ್ಕಾಗಿ ಮಾತ್ರ, ಪ್ರತಿಯೊಂದಕ್ಕೂ ನಾನು ಹೇಳೋದಿಲ್ಲ. ಈ ನ್ಯಾಯಕ್ಕಾಗಿ ಸೌಜನ್ಯದ ಹಾಗೆ ಸತ್ತವರಿಗಲ್ಲ, ಕೊಂದವರು ಎಷ್ಟು ಜನ ಇದ್ದಾರೋ, ಕೊಂದವರು ಅಂತ ಹೇಳಿದ್ರೆ ಸತ್ತವರು, ನಾವು ಕೊಲ್ಲುವುದು, ಅವರು ಸತ್ತವರು, ಅವರಿಗೆ ನ್ಯಾಯ ಸಿಕ್ಕುವ ತನಕ ಎಲ್ಲರೂ ಒಂದಾಗಿ ನಾವು 224 ಜಾತಿಯವರು ಒಂದಾಗಿ ಹೋರಾಟವನ್ನು ಕೊಡೋಣ. ಜೈ ಹಿಂದ್, ಜೈ ಕರ್ನಾಟಕ, ವಂದೇ ಮಾತರಂ.